ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಏನು ಯೋಚನೆ ಮಾಡಿದೆ? ನೋಡು, ನಿನ್ನ ಮಕ್ಕಳ ಸ್ಕೂಲ್ ಫೀ ಪೇ ಮಾಡ್ತೀನಿ. ಅವರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತೀನಿ. ಅವರು ಈ ದೇಶದ ಯಾವುದೇ ಸ್ಕೂಲ್ನಲ್ಲಿ ಅದು ಎಷ್ಟೇ ಎಕ್ಸ್ಪೆನ್ಸ್ ಇರಲಿ ಅದನ್ನು ಪೂರೈಸೋದಕ್ಕಾಗುವಷ್ಟು ದುಡ್ಡನ್ನು ನಾನು ಡೆಪಾಸಿಟ್ ಮಾಡ್ತೀನಿ. ಅವ್ರು ಯಾವುದೇ ತೊಂದರೆ ಇಲ್ಲದೆ ತಮ್ಮ ಎಜುಕೇಷನನ್ನು ಮುಗಿಸ್ಬೋದು. ನಿನ್ನ ಮಕ್ಕಳ ಭವಿಷ್ಯ ಅಂತೂ ಸೆಕ್ಯೂರ್ ಆಯಿತು. ಇನ್ನೂ ನೀನೇನಾದರೂ ನಿನ್ನ ಮಕ್ಕಳ ಬಗ್ಗೆ ಮಾಡಬೇಕು ಅಂತಿದ್ದರೆ ಹೇಳು, ಅದನ್ನು ಮಾಡ್ತೀನಿ. ನಾನು ನಿನಗೆ ಮೋಸ ಮಾಡೋದಿಲ್ಲ ಅಂತ ನಂಬಿಕೆ ಬಂತ? ಈಗಲಾದರೂ ನಾನು ಹೇಳೋ ಕೆಲಸ ಮಾಡೋದಕ್ಕೆ ಒಪ್ಕೋತೀಯಾ? ನಾನು ನಿಮ್ಗೇನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ನನ್ನ ಮಕ್ಕಳದೇ ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು ನನಗೆ. ಅವ್ರಿಗೇನು ಮಾಡಲಿಲ್ವಲ್ಲ ಅನ್ನೋ ಹತಾಶೆ ಬೆಳೆದುಬಿಟ್ಟಿತ್ತು ನನ್ನಲ್ಲಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ. ನನ್ನ ಚಿಂತೆಯನ್ನು ದೂರ ಮಾಡಿದ್ರಿ. ಇನ್ನು ನಾನು ನಿರಾಳವಾಗಿ ಪ್ರಾಣ ಬಿಡ್ಬೋದು. ನನ್ನ ಬಗ್ಗೆ ವಿಶ್ವಾಸ ಬಂತ? ಖಂಡಿತ. ನನ್ನ ಮಕ್ಕಳ ಮೇಲೆ ನನ್ನ ಅಪರಾಧದ ನೆರಳು ಬೀಳಬಾರ್ದು ಅಂತ ಅವ್ರನ್ನ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದೆ. ನಿಮಗೆ ಡೂನ್ ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಾ? ಯಾರಿಗೆ ಗೊತ್ತಿಲ್ಲ, ಇಡೀ ದೇಶದಲ್ಲೇ ಪ್ರಖ್ಯಾತವಾದ ಸ್ಕೂಲ್ ಅದು. ಆ ಸ್ಕೂಲ್ನಲ್ಲೇ ನನ್ನ ಮಕ್ಕಳು ಓದ್ತಾ ಇರೋದು. ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು, ದೊಡ್ಡ ಮನುಷ್ಯರಾಗಬೇಕು ಅಂತ ಸುರುನಾಯಕ್ಕೆ ಅಂತ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದ. ಅವನ್ನ ಕಿಡ್ನ್ಯಾಪರು, ಕೊಲೆಗಾರ ಅಂತ ಎಲ್ಲ ಹೇಳ್ತಾರೆ. ಅದು ನಿಜ ಕೂಡ. ಆದರೆ ಅವನು ನಮ್ಮ ಗ್ಯಾಂಗ್ನವ್ರ ಬಗ್ಗೆ ತುಂಬ ವಿಶ್ವಾಸ ಇಟ್ಟಿದ್ದ. ನಾನಂತೂ ಅವನ ಬಲಗೈ ಬಂಟನಾಗಿದ್ದೆ. ನನ್ನ ಮಕ್ಕಳನ್ನ ಕಂಡ್ರೆ ಅವನಿಗೆ ತುಂಬ ಪ್ರೀತಿ. ಪಾಪ ಅವನು ಮಕ್ಕಳಿರ್ಲಿಲ್ವಲ್ಲ, ಅದಕ್ಕೆ ನನ್ನ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಿದ್ದ. ಅದೆಲ್ಲ ಸರಿ, ನಿನ್ನ ಹೆಂಡತಿ ಆಕೆಯಲ್ಲಿ? ಅವಳಿಗೆ ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಯಾವುದೋ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಅದನ್ನು ಅವಳು ನಂಬಿದ್ಲು. ಆದರೆ ಒಂದಿನ ನಾನೇನು ಮಾಡ್ತಾಯಿದ್ದೀನಿ ಅಂತ ನಿಜ ಹೇಳಿಬಿಟ್ಟೆ. ಅದನ್ನು ಕೇಳಿಬಿಟ್ಟು ಅವಳು ನನ್ನ ಮಕ್ಕಳನ್ನ ಬಿಟ್ಟು ಹೊರಟೋದ್ಲು. ಈಗ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಸತ್ತಿದ್ದಾಳ, ಬದುಕಿದ್ದಾಳ, ಒಂದು ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ. ನೀವು ಸೂರುನಾಯಕು ಭಾಳ ಹಣ ಗಳಿಸಿರ್ಬೇಕಲ್ವಾ? ಅವೆಲ್ಲ ಎಲ್ಲಿದೆ? ಕೋಟಿಗಟ್ಟಲೆ ಹಣನ ಸಂಪಾದನೆ ಮಾಡಿದ್ವು, ಕೋಟಿಗಟ್ಟಲೆ ಖರ್ಚು ಮಾಡಿದ್ವು. ಸಾಕಷ್ಟು ಹಣ ಗಳಿಸಿದ ಮೇಲೆ ಸೂರುನಾಯಕ್ ನನಗೆ ಇನ್ಮೇಲೆ ಇಂಥ ಕೆಲಸ ಎಲ್ಲ ಬಿಟ್ಬಿಡು ಅಂತ ಹೇಳ್ದ. ನಿನಗೆ ಮಕ್ಕಳಿದ್ದಾವೆ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಮಕ್ಕಳು ಅನಾಥರಾಗ್ತವೆ ಅಂತ ಹೇಳ್ದ. ಅಷ್ಟರಲ್ಲಿ ಪೂನಾ ಹತ್ರ ಎನ್ಕೌಂಟ್ರ್ನಲ್ಲಿ ಸುರುನಾಯಕ್ ಸತ್ತೋದ. ನಾನು ಸಿಕ್ಕಾಕೊಂಡ್ಬಿಟ್ಟೆ. ನೀನು ಪೊಲೀಸ್ನವ್ರ ಕೈಗೆ ಹೇಗೆ ಸಿಕ್ಬಿದ್ದೆ? ಸುರುನಾಯಕು ನಾವು ಗಳಿಸಿರೋ ಹಣನೆಲ್ಲ ಹಂಚ್ಕೊಳ್ಳೋಣ ಅಂತ ಹೇಳಿದ್ದ. ಅಷ್ಟರಲ್ಲಿ ಅವನು ಸತ್ತೋದ. ಆ ಹಣ ಎಲ್ಲ ಅವನ ಹೆಂಡತಿ ಹತ್ರನೇ ಇತ್ತು. ಅವನ ಹೆಂಡತಿ ಆ ಹಣನೆಲ್ಲ ಎತ್ಕೊಂಡು ನಮ್ಮ ಗ್ಯಾಂಗ್ನ ಇನ್ನೊಬ್ಬನ ಜೊತೆ ಓಡ್ ಹೋದ್ಲು. ಅವಳನ್ನ ಹುಡುಕ್ತಾ ಇದ್ದಾಗಲೇ ನಾನು ಪೊಲೀಸ್ನವ್ರ ಕೈಗೆ ಸಿಕ್ಬಿದ್ದೆ. ನಿಜ ಹೇಳಬೇಕು ಅಂದರೆ ನನಗೀಗ ಹಣ ಬೇಕಾಗಿಲ್ಲ. ಬೇಕಾಗಿರೋದು ನನ್ನ ಮಕ್ಕಳಿಗಾಗಿ, ಅವರ ಓದಿಗಾಗಿ. ಹಿಂದೆ ಕೆಟ್ಟ ಕೆಲಸಗಳು ಮಾಡುವಾಗ ಸಾಕಷ್ಟು ಹಣ ಇರೋದು. ಆದ್ರೀಗ ಒಳ್ಳೆ ಕೆಲಸ ಮಾಡಬೇಕು, ಹಣ ಬೇಕು ಅಂದರೆ ಕೈಯಲ್ಲಿ ಬಿಡುಗಾಸೂ ಇಲ್ಲ. ಸರ್, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಸರ್. ನಿಮ್ಮಿಂದ ನನ್ನ ಮಕ್ಕಳ ಚಿಂತೆನ ನಾನು ಮರ್ತೆ ಸರ್. ಇನ್ನು ನಾನು ನಿರಾಳವಾಗಿ ಪ್ರಾಣ ಬಿಡ್ತೀನಿ. ಆಗ ಸಾಯೋದಕ್ಕೆ ಮುಂಚೆ ನೀನೊಂದು ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಹೇಳಿ, ಏನು ಮಾಡಬೇಕು? ನಾನು ಅವತ್ತೇ ಹೇಳಿದ್ನಲ್ಲ, ದಾಸನ್ ದಾಸ್ ಸರ್ಜಿಕಲ್ ಇಂಡಸ್ಟ್ರಿ ಓನರ್ ಶಂಕರ್ ದಾಸ್ ಅವ್ರ ಮಗಳು ಕಾತ್ಯಾಯನಿ ಕೊಲೆನ
ನೀನು ಮತ್ತು ಸೂರ್ಯನಾಯಕ್ ಸೇರಿ ಮಾಡಿದ್ದೀರಿ ಅಂತ. ಕಾತ್ಯಾಯಿನಿ ವೈಷ್ಣವಗಿರಿಗೆ ಹೋಗಿದ್ದಾಗ ನೀನು ಸೂರ್ಯನಾಯಕ್ ಇಬ್ಬರು ಸೇರಿ ಅವಳನ್ನು ಕಿಡ್ನ್ಯಾಪ್ ಮಾಡಿ ಪೂನಾ ಹತ್ರ ಇರೋ ಸೈತಾನ್ ಘಾಟಲ್ಲಿ ಅವಳನ್ನು ಕೊಲೆ ಮಾಡಿದ್ದೀರಿ ಅಂತ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಸೂರ್ಯನಾಯಕ ಆ ಕೊಲೆ ಮಾಡಲಿಲ್ವಲ್ಲ. ಆಮೇಲೆ ನಾನು ಯಾವತ್ತೂ ವೈಷ್ಣವಗಿರಿಗೆ ಹೋಗೇ ಇಲ್ಲ. ಅಂದರೆ ನೀವು ಸುಳ್ಳು ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತಾ ಇದ್ದೀರಾ? ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತಾ ಇರೋದು. ಇದರಿಂದ ಒಂದು ಪ್ರಾಣ ಉಳಿಸಿದಾಗತ್ತೆ. 16 ಕೊಲೆ ಮಾಡಿರೋದಕ್ಕೆ ನಿನಗೆ ಗಲ್ಲು ಶಿಕ್ಷೆ ಆಗಿದೆ. ಇನ್ನೊಂದು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿನಗೆ ಇನ್ನೊಂದು ಸರ್ತಿ ಏನು ಗಲ್ಲು ಶಿಕ್ಷೆ ಮಾಡೋಕ್ಕಾಗಲ್ಲ. ಯೋಚನೆ ಮಾಡು. ಇದರಿಂದ ನಷ್ಟ ಏನಿಲ್ಲ ನಿನಗೆ, ಅದರ ಲಾಭ ಇದೆ. ಆದರೆ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ತಾನೇ? ಖಂಡಿತ ಯಾರಿಗೂ ತೊಂದರೆ ಆಗೋದಿಲ್ಲ. ಬದಲಾಗಿ ಒಂದು ಜೀವ ಉಳಿಸ್ದಾಗತ್ತೆ. ಸರಿ, ಗುಡ್. ಮುಂದಿನ ವಾರ ನಿನ್ನನ್ನು ಗಲ್ಲಿಗೇರಿಸೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಕಾತ್ಯಾಯಿನಿ ಮರ್ಡರ್ ಟ್ರಯಲು ಸದ್ಯದಲ್ಲೇ ಶುರುವಾಗ್ತಾ ಇದೆ. ಆ ಟ್ರಯಲ್ನಲ್ಲಿ ನೀನು ಮುಖ್ಯ ವಿಟ್ನೆಸ್. ಹಾಗಾಗಿ ನಾನು ನಿಮ್ಮ ಲಾಯರ್ಗೆ ಹೇಳಿ ನಿನ್ನನ್ನು ಗಲ್ಲಿಗೇರಿಸೋ ದಿನ ಪೋಸ್ಟ್ಪೋನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಹೇಳ್ತೀನಿ. ಹಾಂ, ನಾನು ನಿನ್ನ ಬರ್ತೀನಿ. ಪುನಃ ಬಂದು ನಿನ್ನನ್ನು ಭೇಟಿ ಆಗ್ತೀನಿ. ಹಲೋ ಸರ್. ಓ ಜಗದೀಶ್, ಪ್ಲೀಸ್ ಕಮ್, ಶ್ರೀರಾಮ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವರು ಸಂಜನಾ ಸೈಗಲ್ ಅವರು. ನಮಸ್ಕಾರ. ಮಾತಾಡಿದ್ರಾ? ಮಾತಾಡಿದೆ ಸರ್. ರಾಜೀವ್ ಹತ್ರ ಜೀವನಾಂಶ ಕ್ಲೈಮ್ ಮಾಡೋದಕ್ಕೆ ಮನಸ್ಸೇ ಇಲ್ಲ ಇವ್ರಿಗೆ. ನಾನು ಕಷ್ಟಪಟ್ಟು ಕನ್ವಿನ್ಸ್ ಮಾಡಬೇಕಾಯ್ತು. ಯಾಕಂತೆ? ಹಣ ಬೇಡವಂತ? ರಾಜೀವ್ ಹಣ ಅಂದರೆ ಪಾಪದ ಹಣ, ಅದರಲ್ಲಿ ನನಗೆ ಯಾವ ಪಾಲು ಬೇಡ ಅನ್ನೋದು ಇವರ ಅಭಿಪ್ರಾಯ. ಈಗಲೂ ನಂಗೆ ರಾಜೀವ್ ಶರ್ಮನ್ ಹತ್ರ ಜೀವನಾಂಶ ಕೇಳೋದು ಇಷ್ಟ ಇಲ್ಲ ಸರ್. ಆದರೆ ಇದನ್ನು ಕ್ಲೇಮ್ ಮಾಡೋದ್ರಿಂದ ಶಂಕರ್ ದಾಸ್ ಅವ್ರ ಫ್ಯಾಮ್ಲಿಗೆ ಒಳ್ಳೆಯದಾಗತ್ತೆ, ಕಾತ್ಯಾಯಿನಿ ಕೇಸ್ಗೆ ಸಹಾಯ ಆಗತ್ತೆ ಅಂತ ನಾನು ಇದಕ್ಕೆ ಒಪ್ಕೊಂಡೆ. ನೋಡಿ ಸಂಜನಾ ಅವರೇ, ಈ ವಿಚಾರದಲ್ಲಿ ನಾನು ಥರ್ಡ್ ಪಾರ್ಟಿ ಆಗ್ತೀನಿ. ಆದರೂ ನಿಮ್ಮ ಹಿತೈಷಿಯಾಗಿ ಕೆಲವು ವಿಚಾರಗಳನ್ನ ಹೇಳ್ತೇನೆ. ರಾಜೀವ್ ಶರ್ಮಾ ಎಂಥ ವ್ಯಕ್ತಿ ಅಂತ ಕೇಳೇ ನಮಗಿಷ್ಟು ಬೇಜಾರಾಗಿದೆ. ಇನ್ನು ನೀವು ಅಂಥವನ ಜೊತೆ ಸಂಸಾರ ಮಾಡಿ ದೂರ ಆಗಿ ಎಷ್ಟು ನೋವು ಅನುಭವಿಸಿರ್ಬೋದು, ಎಷ್ಟು ಅಸಡ್ಡೆ ಬಂದಿರಬಹುದು, ಅದು ನನಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ನೀವು ರಾಜೀವ್ ಶರ್ಮನ ಹಣ ಬೇಡ ಅನ್ನೋ ಧೋರಣೆ ತಾಳಿದ್ದೀರಿ. ಆದರೆ ಸಂಜನಾ, ರಾಜೀವ್ ಬಗ್ಗೆ ನೀವು ತೋರೋ ನಿರ್ಲಕ್ಷ್ಯ ಭಾವನೆಯಿಂದ ಅದು ರಾಜೀವ್ಗೆ ಸಹಾಯ ಆಗಬಾರ್ದಲ್ವ? ನಿಮಗೂ ಮನಸ್ಸಿನಲ್ಲಿದೆ, ರಾಜೀವ್ ಬಗ್ಗೆ ಕೋಪ ಇದೆ, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇದೆ ಅಲ್ವಾ? ನೀವು ರಾಜೀವನ ಹಣ ಬೇಡ ಅಂತ ತಿರಸ್ಕರಿಸಿದ್ರೆ ಅದು ರಾಜೀವನಿಗೆ ಸಹಾಯ ಮಾಡಿದಾಗುತ್ತೆ. ಕೋಟ್ಯಾಂತರ ರೂಪಾಯಿಗಳನ್ನ ಇಟ್ಕೊಂಡು ಅವನು ನ್ಯಾಯನ ಖರೀದಿ ಮಾಡ್ತಾನೆ. ನಿಮ್ಮ ತಿರಸ್ಕಾರ ರಾಜೀವನಿಗೆ ಎನ್ಕರೇಜ್ ಮಾಡಿದಾಗುತ್ತೆ. ಇಷ್ಟಕ್ಕೂ ನೀವೇನು ರಾಜೀವನ ಹಣ ಕೇಳ್ತಾ ಇಲ್ವಲ್ಲ? ನಿಮ್ಮ ಸೈಗಲ್ ಕಂಪನಿನ ಮಾರಿ ರಾಜೀವ್ ಪಡೆದ ಹಣನೂ ಅದರಲ್ಲಿದೆಯಲ್ಲ, ಆ ಹಣ ನಿಮ್ಮ ಹಕ್ಕು. ಇರಲಿ ಬಿಡಿ, ಇಲ್ಲಿ ನಮ್ಗೆ ಹಣ ಮುಖ್ಯ ಅಲ್ಲ. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಕ್ಲೈಮ್ ಮಾಡಿಸ್ತಾ ಇಲ್ಲ. ನಿಮಗೆ ಗೊತ್ತು ರಾಜೀವ್ ಎಂಥ ಕುತಂತ್ರಿ ಅಂತ. ಜೈಲಲ್ಲಿದ್ದುಕೊಂಡೇ ಸಂಚು ರೂಪಿಸೋ ವ್ಯಕ್ತಿ ಅವನು. ಅವನೊಂದು ದುಷ್ಟ ಶಕ್ತಿ. ರಾಜೀವನ್ನು ಶಿಕ್ಷಿಸೋದು, ಮಣಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ಕಡೆಯಿಂದನೂ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ರಾಜೀವ್ ವಿರುದ್ಧ ಜೀವನಾಂಶದ ಕೇಸ್ ಹಾಕಿಸ್ತಾ ಇರೋದು
ಆ ಪ್ರಯತ್ನದ ಒಂದು ಭಾಗ. ರಾಜೀವ್ ವಿರುದ್ಧ ನಾವು ಹೂಡ್ತಾ ಇರೋ ಒಂದು ಅಸ್ತ್ರ ಇದು. ನಿಮ್ಮ ಈ ಕೇಸಿನಿಂದ ಕೋಟ್ಯಾಂತರ ರೂಪಾಯಿ ರಾಜೀವನ ಕೈ ಸೇರಿದ ಹಾಗೆ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ಅವನು ತಪ್ಪಿಸಿಕೊಳ್ಳಬಹುದಾದ ಎಲ್ಲ ದಾರಿಗಳನ್ನು ನಾವು ಮುಚ್ಚಬೇಕಾಗತ್ತೆ. ನಿಮ್ಮ ಕೇಸು ಅದಕ್ಕೆ ಸಹಾಯ ಮಾಡುತ್ತೆ. ಸರಿ ಸರ್, ಈಗ ನಾನು ಏನು ಮಾಡ್ಬೇಕು ಹೇಳಿ? ನೋಡಿ ಸಂಜನಾ ಅವರೇ, ನೀವು ಈಗಾಗಲೇ ಡೈವರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀರಿ. ನಾನು ನಿಮಗೊಂದು ಲೆಟ್ರ್ ಕೊಡ್ತೇನೆ. ಇದನ್ನು ನಿಮ್ಮ ಲಾಯರ್ ಹತ್ರ ತೊಗೊಂಡು ಹೋಗಿ ಆಲಿಮೋನಿ ಕ್ಲೈಮ್ ಮಾಡಿ. ಜಗದೀಶ್, ಇವ್ರನ್ನ ಕರ್ಕೊಂಡು ಹೋಗಿ. ಶ್ಯೂರ್ ಸರ್. ಸರ್, ನಮ್ಮ ಕೇಸ್ ವಿಚಾರ ಏನಾಯಿತು? ಕಟಾರಿಯಾ ಈ ಕೇಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ರಾಜೀವನ್ನು ಹೇಗಾದರೂ ಮಾಡಿ ಬಿಡಿಸ್ತೀನಿ ಅನ್ನೋ ಹಠ ತೊಟ್ಟಿದ್ದಾರೆ. ಬಟ್ ಡೋಂಟ್ ವರಿ, ನಾನು ಪ್ರಿಪೇರ್ ಆಗಿದ್ದೀನಿ. ಓಕೆ ಸರ್, ನಾನು ಸಂಜನಾ ಅವ್ರನ್ನ ಲಾಯರ್ ಹತ್ರ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತೀನಿ. ಆಮೇಲೆ ಡೀಟೇಲಾಗಿ ಮಾತಾಡೋಣ. ಓಕೆ, ನೋ ಪ್ರಾಬ್ಲಮ್. ಬಟ್ ಬರೋಕ್ಕೆ ಮುಂಚೆ ಒಂದು ಫೋನ್ ಮಾಡಿಬಿಡಿ. ಓಕೆ ಸರ್. ಓಕೆ ದೆನ್. ಓಕೆ, ಬಾಯ್. ನಮಸ್ಕಾರ. ನಮಸ್ತೆ. Excuse me. May I come in? Yes. ಪಾಂಡು ಸೋಲ್ಕರ್ ನೋಡೋಕ್ಕೆ ಬಳ್ಳಾರಿಗೆ ಹೋಗಿದ್ದೆ. ತುಂಬ ಬ್ಯುಸಿಯಾಗಿದ್ದೀಯ ಅನಿಸುತ್ತೆ. ಡಿಸ್ಟರ್ಬ್ ಆಯ್ತೇನೋ? ನಾನು ಆಮೇಲೆ ಬರ್ತೀನಿ. ಕೂತ್ಕೋ. ಇಲ್ಲ, ಭಾಳ ಬ್ಯುಸಿಯಾಗಿ ಏನೋ ಕೆಲಸ ಮಾಡ್ತಾ ಇದೆಯಾ? ಸಿಟ್ ಡೌನ್. ನನಗೆ ನನ್ನ ಕೇಸ್ ಬಿಟ್ಟರೆ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನೀನಲ್ಲಿ ಏನಾಯಿತು, ಸೋಲ್ಕರ್ ಏನು ಹೇಳ್ದ ಅಂತ ಹೇಳು. ನನ್ನ ಕೈ ಬರೀತಾ ಇದ್ರು ನನ್ನ ಕಿವಿ ನೀನು ಹೇಳೋದನ್ನು ಕೇಳಿಸ್ಕೊತಾ ಇರುತ್ತೆ. ಹಾಂ, ಕಮಾನ್, ಕಂಟಿನ್ಯೂ. ಆದರೆ ಕಮ್ ಸ್ಟ್ರೈಟ್. ಸುತ್ತಿ ಬೆಳೆಸಿ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಮೊದಲನೇ ಸರ್ತಿ ಜೈಲಿಗೆ ಹೋಗಿ ಸೋಲ್ಕರ್ನ ನೋಡಿದಾಗ ತುಂಬ ಹತಾಶನ ಕಾಣಿಸ್ತಾ ಇದ್ದ. ಸೋಲ್ಕರ್ಗೆ ನಮ್ಮ ಮಾತು ಕೇಳೋದನ್ನು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಜೈಲೊಳಗೆ ಎತ್ಕೊಂಡು ಏನು ಮಾಡ್ತಾನೆ ಅವನು? ಅವ್ನು ಸಾಯೋ ದಿನಾನೂ ನಿಶ್ಚಯ ಆಗಿದೆ. ತುಂಬ ಕಡಿಮೆ ದಿನಾನೇ ಅವನ ಹತ್ರ ಇರೋದು ಅಂತ ನನಗೆ ಹೇಳಿಲ್ವ ನಿನಗೆ? ಆದರೆ ಮೊದಲಿನ ಗಟ್ಟಿತನ ಅವನಲ್ಲಿ ಉಳ್ಕೊಂಡಿಲ್ಲ ಅನ್ಸುತ್ತೆ. ಸಾಯೋ ವ್ಯಕ್ತಿ ಮನಸ್ಥಿತಿ ತುಂಬ ವೀಕ್ ಆಗಿರುತ್ತೆ. ಯಾವುದೇ ವಿಚಾರಗಳನ್ನು ತುಲನೆ ಮಾಡಲ್ಲ. ಸರಿ ತಪ್ಪುಗಳ ಲೆಕ್ಕ ಹಾಕೋದಕ್ಕೆ ಹೋಗೋದಿಲ್ಲ. ಅವನ ಮನಸ್ಸು ಹೊಯ್ದಾಡ್ತಾ ಇರುತ್ತೆ. ಸ್ವಂತವಾಗಿ ಯೋಚನೆ ಮಾಡುವ ಶಕ್ತಿ ಇರಲ್ಲ. ಬೇರೆಯವ್ರ ಮಾತನ್ನೇ ಹೆಚ್ಚಾಗಿ ನಂಬ್ತಾನೆ. ಅದಕ್ಕೆ ಆ ಸೋಲ್ಕರ್ ನೀನು ಹೇಳ್ದ ಹಾಗೆ ಕೇಳೋದಕ್ಕೆ ಒಪ್ಕೊಂಡಿದ್ದು. ಆಬ್ಸಲ್ಯೂಟ್ಲಿ. ಅವನು ನಾವು ಹೇಳಿದಾಗ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ಗುಡ್. ಆದರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ ಅವನು. ಮೊದಲು ಅವನಿಗೆ ನನ್ನ ಮಾತಲ್ಲಿ ನಂಬಿಕೆ ಬರಲಿಲ್ಲ. ಅನಂತರ ಅವನ್ನ ಮೆತ್ತಿಗೆ ನನ್ನ ಮಾತಿನ ಜಾಲದಲ್ಲಿ ಸಿಕ್ಕಾಕ್ಕೊಂಡು ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ ಮೇಲೆ ಒಪ್ಕೊಂಡ. ಈ ಕೇಸ್ಗೆ ಇಷ್ಟಾದರೂ ಕಾಂಟ್ರಿಬ್ಯೂಟ್ ಮಾಡಿದೆಯಲ್ಲ, ನಾಟ್ ಬ್ಯಾಡ್. ಪ್ರೊಸೀಡಿಂಗ್ಸ್ ಯಾವಾಗಿಂದ ಶುರು ಆಗುತ್ತೆ? ಮುಂದಿನ ತಿಂಗಳಿಂದ. ಎವಿಡೆನ್ಸ್ ಶುರು ಆಗೋದು ರಶ್ಮಿ ಕೊಲೆ ಕೇಸ್ನಲ್ಲಿ. ಸಾಕ್ಷಿಯಾಗಿರೋ ಆಟೋ ಡ್ರೈವರ್ ರಾಮಲಿಂಗಂ ಮತ್ತು ಆಟೋ ಓನರ್ ರಾಜೇಂದ್ರ ಅವರಿಂದ. ಅವರಿಬ್ಬರು ಕಸ್ಟಡಿಯಲ್ಲಿ ಇದ್ದಾರಲ್ವ? ಹೌದು. ಅವ್ರನ್ನ ಮೀಟ್ ಮಾಡಿದ್ಯಾ? ಪೊಲೀಸ್ನವರು ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಮೊದಲು ಭೇಟಿ ಮಾಡಿದ್ದೆ. ಏಕೆ? ಅವ್ರಿಗೇನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾ? ಏನು ಬೇಕಾಗಿಲ್ಲ. ರಶ್ಮಿ ಮರ್ಡರ್ ಕೇಸಲ್ಲಿ ನಾವು ವರಿ ಮಾಡ್ಕೊಳ್ಳೋಂಥ ವಿಷಯಗಳು ಏನಿಲ್ಲ. ಹೇಗಿದ್ರೂ ಈ ಕೇಸ್ ಬಿದ್ದು ಹೋಗುತ್ತೆ ಅಂತ ಸ್ಟ್ರಾಂಗ್ ಎವಿಡೆನ್ಸಸ್ ಯಾವುದೂ ಇಲ್ಲ. ರಾಮಲಿಂಗಂ ಮತ್ತು ರಾಜೇಂದ್ರ ಅವರಿಬ್ಬರು ಕೋರ್ಟ್ನಲ್ಲಿ ಸತ್ಯ ಹೇಳಿದ್ರು. ಅದರಿಂದ ರಾಜೀವ್ ಶರ್ಮನಿಗೆ ಯಾವುದೇ ಎಫೆಕ್ಟ್ ಆಗುತ್ತೆ. ರಾಜೇಂದ್ರ ಆ್ಯಂಡ್ ರಾಮಲಿಂಗಂ ಕೊಟ್ಟರು ಸ್ಟೇಟ್ಮೆಂಟ್ ಏನು? ಯಾರೋ ಫೋನ್ ಮಾಡಿ ಹಣದ ಸೂಟ್ ಕೇಸನ್ನು ಮನೆ ಬಾಗಿಲಲ್ಲಿ ಇಟ್ಟಿರ್ತೀನಿ, ಅದಕ್ಕೆ ಬದಲಾಗಿ ರಶ್ಮಿನ ಆಕ್ಸಿಡೆಂಟಲ್ಲಿ ಸಾಯಿಸಬೇಕು ಅನ್ನೋದು.
ಫೋನ್ ಮಾಡಿದ ವ್ಯಕ್ತಿ ಯಾರು? ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಸೊ ಇವರಿಬ್ಬರು ಸ್ಟೇಟ್ಮೆಂಟಿಂದ ಪ್ರಾಸಿಕ್ಯೂಷನ್ಗೆ ಯಾವ ಸಹಾಯನೂ ಸಿಗಲ್ಲ. ದೀಕ್ಷಿತ್ ಹೇಗೆ ಬೇಕಾದರೂ ಕ್ರಾಸ್ ಎಕ್ಸಾಮಿನ್ ಮಾಡಲಿ, ಅವನಿಂದ ಹೊಸದಾಗಿ ಯಾವುದೇ ವಿಚಾರನ ಹೊರಗೆ ತರೋಕ್ಕಾಗಲ್ಲ. ನೀನು ವಿಟ್ನೆಸ್ ಬಗ್ಗೆ ಏನೂ ಯೋಚನೆ ಮಾಡಬೇಕಾಗಿಲ್ಲ. ಆದರೆ ತಕ್ಷಣ ಇನ್ನೊಂದು ಕೆಲಸ ಮಾಡಬೇಕು. ಪಾಂಡು ಸೋಲ್ಕರ್ಗೆ ಪ್ರಾಮಿಸ್ ಮಾಡಿರೋ ಹಾಗೆ ಅವನ ಮಕ್ಕಳ ಭವಿಷ್ಯಕ್ಕೆ ಸಾಕಾಗುವಷ್ಟು ಹಣನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡು. ಹಾಗೆ ಅವರು ಸ್ಕೂಲ್ ಫೀಸನ್ನು ಕಟ್ಬಿಡು. ಪಾಂಡು ಸೋಲ್ಕರ್ ಈ ಕೇಸ್ನಲ್ಲಿ ಒಂದು ಮುಖ್ಯವಾದ ಎವಿಡೆನ್ಸ್. ಯಾವುದೇ ಕಾರಣಕ್ಕೂ ಅವನು ಕೊಟ್ಟಿರೋ ಮಾತಿಂದ ಹಿಂದೆ ಸರಿದೆ ನಾವು ನೋಡ್ಕೋಬೇಕು. ಶೋರ್. ಅದಕ್ಕೆ ನೀನೊಂದು ಕೆಲಸ ಮಾಡು. ಸ್ಕೂಲ್ ಫೀಸ್ ಪೇ ಮಾಡಿರೋ ರಸೀಟ್, ಬ್ಯಾಂಕಲ್ಲಿ ಹಣ ಡೆಪಾಸಿಟ್ ಮಾಡಿರೋ ಕೌಂಟರ್ ಫೈಲ್, ಇದನ್ನೆಲ್ಲ ಪಾಂಡು ಸೋಲ್ಕರ್ಗೆ ತೋರಿಸಿ ಅವನ ಮಕ್ಕಳ ಭವಿಷ್ಯನ ನಾವು ಸೆಕ್ಯೂರ್ ಮಾಡ್ತಿದ್ದೀವಿ ಅಂತ ಅವನ ಮನದಟ್ಟ ಆಗೋ ಹಾಗೆ ಮಾಡು. ಖಂಡಿತ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪಾಂಡು ಸೋಲ್ಕರ್ಗೆ ನಮ್ಮಿಂದ ಹಣ ಹೋಗಿರೋದ್ರ ಬಗ್ಗೆ ಯಾವ ಸಾಕ್ಷಿನೂ ಇರಬಾರ್ದು. ಯಾವುದಾದ್ರೂ ವಾಲಂಟ್ರಿ ಆರ್ಗನೈಸೇಷನ್ ಮುಖಾಂತರ ಕೊಡೋದಕ್ಕೆ ಏರ್ಪಾటు ಮಾಡು. ಓಕೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರು.